ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ಬಿಗ್ ಸೇವಿಂಗ್ ಡೇಸ್ ಸೇಲ್ ಶುರುವಾಗಿದೆ. ಈ ಸೇಲ್ ಟೈಮಲ್ಲಿ ಕೆಲವೊಂದು ಗ್ಯಾಜೆಟ್ಗಳ ಮೇಲೆ, ಕೆಲವೊಂದು ಸ್ಮಾರ್ಟ್ಫೋನ್ಗಳ ಮೇಲೆ ಒಂದು ಒಳ್ಳೆ ಡಿಸ್ಕೌಂಟ್ ಸಿಗ್ತಾ ಇದೆ. ಐಫೋನ್ 13, 15, ಈವನ್ 16 ಸೀರೀಸ್ ಮೇಲೂ ಒಂದು ಸಣ್ಣ ಮಟ್ಟದ ಡಿಸ್ಕೌಂಟ್ ಕೊಡ್ತಾ ಇದ್ದಾರಂತೆ. ಚೆಕ್ ಮಾಡಿ, ನೀವು ತೊಗೋಬೇಕು ಅಂತಿರುವಂಥ ಫೋನು, ತೊಗೋಬೇಕು ಅಂತಿರುವಂಥ ಗ್ಯಾಜೆಟ್ ಮೇಲೆ ಒಳ್ಳೆ ಡಿಸ್ಕೌಂಟ್ ಸಿಗ್ತಾ ಇದೆ, ಒಳ್ಳೆ ರೇಟಿಗೆ ಸಿಗ್ತಾ ಇದೆ ಅಂತಂದರೆ ಮಾತ್ರ ತೊಗೊಳ್ಳಿ. ಏನೋ ಎಮರ್ಜೆನ್ಸಿ ಸೇಲ್ ಮುಗಿದೋಗ್ಬಿಡುತ್ತೆ ಅಂತ ತಲೆ ಕೆಡಿಸ್ಕೊಂಡು ಸಾಲಾಗಿಲ್ಲ ಮಾಡಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಸೇಲ್ ಮುಗಿದ್ರೆ ಇನ್ನೊಂದು ಸೇಲ್ ಮತ್ತೆ ಬಂದೇ ಬರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಡೆಲ್ಲಿಯಲ್ಲಿ 15 ವರ್ಷಕ್ಕಿಂತ ಹಳೆಯ ಗಾಡಿಗೆ ಇನ್ಮೇಲೆ ಪೆಟ್ರೋಲ್ ಡೀಸೆಲ್ ಹಾಕಲ್ವಂತೆ. ಸೊ ಈ ರೀತಿ ಒಂದು ಹೊಸ ರೂಲ್ನ ತಗೊಂಡ್ಬಿಟ್ಟಿದ್ದಾರೆ. ಏಪ್ರಿಲ್ 1ನೇ ತಾರೀಕಿಂದ ಈ ವರ್ಷ 15 ವರ್ಷಕ್ಕಿಂತ ಹಳೆಯ ಗಾಡಿಗಳ ಮೇಲೆ ಪೆಟ್ರೋಲ್ ಹಾಕಲ್ಲ. ಇದೊಂಥರ ವಿಚಿತ್ರ ರೂಲ್ಸ್ಗಳು. ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕಟ್ಟಿ ಕಾರ್ನ ತೊಗೊಂಡಿರ್ತೀವಿ, 15 ವರ್ಷ ಆದಮೇಲೆ ಓಡಿಸಂಗಿಲ್ಲ ಅಂತ ಅಂದರೆ ಹೆವಿ ಕಷ್ಟ. ಇದು ಬರೀ ಡೆಲ್ಲಿಯಲ್ಲಿ ಮಾತ್ರ ಶುರುವಾಗ್ತಾ ಇದೆ, ಅಲ್ಲಿ ಮಾತ್ರ ಈ ರೂಲ್ಸ್ ಅಪ್ಲೈ ಆಗ್ತಾ ಇದೆ. ಏನಕ್ಕೆ ಅಂದರೆ ಪೊಲ್ಯೂಷನ್ ತುಂಬ ಜಾಸ್ತಿ ಆಗಿರೋದ್ರಿಂದ. ನಮ್ಮ ಬೆಂಗಳೂರಿನಲ್ಲಿ ಐ ಹೋಪ್ ಆ ರೀತಿ ಆಗಲ್ಲ ಅಂತ. ಇಲ್ಲ ಹೆಂಗೆ ಅಂದರೆ 15 ವರ್ಷ ಆದಮೇಲೆ ಕಂಡೀಷನ್ನೆಲ್ಲ ನಾವು ಚೆಕ್ ಮಾಡಿಸಿ ಪೆಟ್ರೋಲ್ ಗಾಡಿಗಳಿಗೆ 5 ವರ್ಷ ಎಕ್ಸ್ಟೆಂಡ್ ಮಾಡಿಸ್ಕೋಬೋದು ನಾವು ಕಂಡೀಷನ್ ಚೆಕ್ ಮಾಡಿಸಿ. ಬಟ್ ಡೀಸೆಲ್ ಗಾಡಿಗಳನ್ನ 15 ವರ್ಷದ ಮೇಲೆ ಕೊಡ್ತಾ ಇಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ನೆಕ್ಸ್ಟ್ ಮೋಸ್ಟ್ಲಿ ಈ ಪೆಟ್ರೋಲ್ ಡೀಸೆಲ್ ಗಾಡಿಗಳೇ ಇಲ್ದಂಗೆ ಆಗ್ಬಿಡ್ತವೆ. ಕಂಪ್ಲೀಟಾಗಿ ಎಲೆಕ್ಟ್ರಿಕ್ಗೆ ನಿಧಾನವಾಗಿ ಸ್ವಿಚ್ ಆಗಬೇಕು. ನೋಡೋಣ ಅದು ಯಾವ ಕಾಲಕ್ಕಾಗತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಒಬ್ಬ ಮಹಿಳೆ, ಮೋಸ್ಟ್ಲಿ IT ಮಹಿಳೆ ಅಂತ ಕಾಣುತ್ತೆ, ಕಾರ್ ಓಡಿಸ್ಕೊಂಡು ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಯಾರೋ ಫೋಟೋ ಹೊಡೆದ್ಬಿಟ್ಟು ವಿಡಿಯೋ ತೆಗೆದುಬಿಟ್ಟು ಹಾಕ್ಬಿಟ್ಟವ್ರೆ ಸೋಷಿಯಲ್ ಮೀಡಿಯಾಗೆ. ಈಗ ಪೊಲೀಸ್ ಅದನ್ನು ಟ್ವೀಟ್ ಮಾಡಿ ಫೈನ್ ಹಾಕ್ಬಿಟ್ಟಿದ್ದಾರೆ. ಸೊ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿ, ವರ್ಕ್ ಫ್ರಮ್ ಕಾರ್ನ ಮಾಡಬೇಡಿ ಅಂದ್ಬಿಟ್ಟು ಶೇರ್ ಮಾಡಿದ್ದಾರೆ. ಸೊ ವಿಚಿತ್ರವಾಗಿದೆ ಗುರು, ಬೆಂಗಳೂರಿನಲ್ಲಿ ಈ ಥರ ಎಲ್ಲ ವಿಷಯಗಳು ನಡೀತವೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2025 ಏನು ನಡೀತಾ ಇದೆ, ಅದರಲ್ಲಿ ಟೆಕ್ನೋದವರು ಒಂದು ಕಾನ್ಸೆಪ್ಟ್ ಫೋನನ್ನು ಡಿಸ್ಪ್ಲೇ ಮಾಡಿದ್ರು ಆಯಿತಾ. ಒನ್ ಆಫ್ ದ ಥಿನ್ನೆಸ್ಟ್ ಸ್ಮಾರ್ಟ್ಫೋನ್ ಆಯಿತಾ. ಕೇವಲ 5.75 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಸಖತ್ ಅಂದರೆ ಸಖತ್ ತಿನ್ನಾಗಿರುವಂಥ ಫೋನ್. ಕೇವಲ 146 ಗ್ರಾಮ್ ವೆಯ್ಟ್ ಇರುವಂಥ ಫೋನ್ ಆಯಿತಾ. ಇದೇನಾದರೂ ಲಾಂಚ್ ಆಯಿತು ಅಂತ ಅಂದರೆ ಒನ್ ಆಫ್ ದ ಥಿನ್ನೆಸ್ಟ್ ಫೋನ್ ಇದಾಗಬಹುದು. ನೋಡೋಣ ಆಯಿತಾ. ಸಖತ್ತು ತಿನ್ನಾಗಿದೆ ಮಾತ್ರ. ಕೆಲವೊಂದು ಆರ್ಟಿಕಲ್ಗಳು, ಕೆಲವೊಂದು ಕ್ರಿಯೇಟರ್ಗಳು ವಿಡಿಯೋ ಮಾಡಿದ್ದು ನೋಡಿದೆ ನಾನು. ಗೊತ್ತಿಲ್ಲ ಇದು ಲಾಂಚ್ ಆಗುತ್ತಾ ಹೆಂಗೆ ಅಂತ. ಬಟ್ ಸ್ಟಿಲ್ ಟೆಕ್ನೋ ಇನ್ಫಿನಿಕ್ಸ್ ಅವರೆಲ್ಲ ಹೆವಿ ಕ್ರಿಯೇಟಿವಿಟಿಯನ್ನು, ಹೆವಿ ಯುನೀಕ್ ಡಿಸೈನ್ಗಳ ಜೊತೆಗೆ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೂಪರ್ ವಿಷಯ ಅನ್ನಿಸ್ತು ನನಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಎನ್ವಿಡಿಯಾದವರು RTX 50 ಸೀರೀಸ್ನ ಗ್ರಾಫಿಕ್ ಕಾರ್ಡ್ಗಳನ್ನ ಲಾಂಚ್ ಮಾಡಿದ್ರು. ಆ ಗ್ರಾಫಿಕ್ ಕಾರ್ಡ್ಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅಂದರೆ ಅವರಿಗೆ ಫುಲ್ಫಿಲ್ ಮಾಡೋದಕ್ಕಾಗ್ತಿಲ್ಲ, ಪ್ರಾಪರ್ ಪ್ರೈಸಿಂಗನ್ನು ಇಡೋದಕ್ಕಾಗ್ತಿಲ್ಲ. ಹೆವಿ ಕಾಂಪಿಟೇಷನ್ ಇದೆ ಆಯಿತಾ. AMD ಅವ್ರದ್ದು ರೇಡಿಯಾನ್ RX 9000 ಸೀರೀಸ್ ಗ್ರಾಫಿಕ್ ಕಾರ್ಡ್ ಕೂಡ ಬಂದಿದೆ. ಸೊ ಅವರು ಹೆವಿ ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದ್ದಾರೆ. ಸೊ ಹೆವಿ ಕಾಂಪಿಟೇಷನ್ ಇದೆ. ಜೊತೆಗೆ ಇಂಟೆಲ್ ಅವ್ರದ್ದು ಆರ್ಕ್ ಗ್ರಾಫಿಕ್ ಕಾರ್ಡ್ಗಳು ಕೂಡ ಹೆವಿ, ಅವರಂತೂ ಹೆವಿ ಅಗ್ರೆಸಿವ್ ಆಗಿಬಿಟ್ಟಿದ್ದಾರೆ ಇಂಟೆಲ್ನವರು. ಸೊ ನಂಗನ್ನಿಸ್ದಂಗೆ ನೆಕ್ಸ್ಟು ಎನ್ವಿಡಿಯಾದವರಿಗೆ ಈ ಒಂದು ಕಮರ್ಷಿಯಲ್ ಗೇಮಿಂಗ್ ಗ್ರಾಫಿಕ್ ಕಾರ್ಡ್ಗಳ ಮಾರ್ಕೆಟ್ನಲ್ಲಿ ಹೆವಿ ಹೊಡೆತ ಬೀಳೋ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಡೆನ್ಮಾರ್ಕ್ನಲ್ಲಿ ಮಕ್ಕಳಿಗೆ 7 ವರ್ಷದಿಂದ 17 ವರ್ಷದ ಮಕ್ಕಳಿಗೆ ಸ್ಕೂಲ್ನಲ್ಲಿ ಯಾವುದೇ ಸ್ಮಾರ್ಟ್ಫೋನ್ ಮತ್ತು ಟ್ಯಾಬ್ಲೆಟ್ ಯೂಸ್ ಮಾಡಿಕೊಂಡು ಪಾಠವನ್ನು ಮಾಡುವಾಗಿಲ್ಲ. ಸ್ಕೂಲ್ನಲ್ಲಿ ಈವನ್ ಆಫ್ಟರ್ ಸ್ಕೂಲ್ ಅಂದರೆ ಮನೆಯಲ್ಲೂ ಕೂಡ ನೀವು ಅದನ್ನು ಯೂಸ್ ಮಾಡಬೇಡಿ, ಅದನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಆಯಿತಾ. ಸೊ ಒಂದು ಒಳ್ಳೆಯ ವಿಷಯ, ನಮ್ಮ ದೇಶದಲ್ಲೂ ಕೂಡ ಅದಾಗಬೇಕು ಆಯಿತಾ. ಅಟ್ಲೀಸ್ಟ್ ಒಂದು 15-16 ವರ್ಷದ ಮಕ್ಕಳ ತನಕ ಸ್ಮಾರ್ಟ್ಫೋನ್ ಯೂಸ್ ಮಾಡಬಾರ್ದು, ಅವ್ರಿಗೆ ಕೊಡೋಂಗಿಲ್ಲ ಅಂತ ಬ್ಯಾನ್ ಮಾಡಿ ಬಿಸಾಕಬೇಕು ಆಯಿತಾ. ಏನಕ್ಕೆ ಅಂದರೆ ಇತ್ತೀಚಿನ ಮಕ್ಕಳು ತುಂಬ ಬೇಗ ಅವ್ರ ಪೇರೆಂಟ್ಸ್ ಫೋನ್ ಕೈ ಕೊಟ್ಬಿಟ್ಟು ಇಲ್ಲದೇ ಇರೋ ಜ್ಞಾನ ಎಲ್ಲ ಬಂದುಬಿಟ್ಟಿರುತ್ತೆ ಆಯಿತಾ. ಸಣ್ಣ ಏಜಿಗೆ ಮಕ್ಕಳು ಥರ ಇರಲ್ಲ, ಏನೇನೋ ತಿಳ್ಕೊಂಬಿಟ್ಟಿರ್ತಾರೆ. ಸವಾಸ ಅಲ್ಲ, ಬ್ಯಾನ್ ಆಗಬೇಕು ನಮ್ಮ ದೇಶದಲ್ಲೂ ಕೂಡ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಮುಂದಿನ ವರ್ಷ 2026 ಮೋಸ್ಟ್ಲಿ ಒಂದು ಮಿಡ್ ಅಷ್ಟರಲ್ಲಿ ಅವ್ರದ್ದು ಫೋಲ್ಡಬಲ್ ಐಫೋನ್ನ ಲಾಂಚ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದರ ಬೆಲೆ ಅಪ್ರಾಕ್ಸಿಮೇಟ್ಲಿ $2,500 ಅಂದರೆ ಸುಮಾರು 2,17,000 ರೇಂಜಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ತೊಗೋತಾರೆ ಅಂತ. ಬಟ್ ಆಪಲ್ ಕ್ರೇಜು ನಂಗನ್ನಿಸ್ತಂಗೆ ಜನ ಬಿಡಲ್ಲ, ಅದನ್ನೂ ತೊಗೋತಾರೆ ಅಂತ ಕಾಣುತ್ತೆ. ನೋಡೋಣ. ವಿತ್ AI ಫೀಚರ್, ಮೋಸ್ಟ್ಲಿ ಅಡಿಷ್ನಲ್ AI ಫೀಚರ್ಸ್ ಜೊತೆಗೆ ಏನು ಅವ್ರದ್ದು ಆಪಲ್ ಇಂಟೆಲಿಜೆನ್ಸ್ ಇದೆ, ಇನ್ನೂ ಅಡಿಷ್ನಲ್ ಫೀಚರ್ ಆ್ಯಡ್ ಮಾಡಿ ಇದನ್ನು ಲಾಂಚ್ ಮಾಡ್ಬೋದು ಅಂತ ಕಾಣುತ್ತೆ. ಮೇಯ್ನ್ ಡಿಸ್ಪ್ಲೇ ಬಂದ್ಬಿಟ್ಟು 5.5 ಇಂಚ್ ಇರುತ್ತಂತೆ. ಅದು ಓಪನ್ ಮಾಡಿದ ತಕ್ಷಣ 7
8 ಇಂಚ್ ಆಗುತ್ತಂತೆ, ಈ ರೀತಿ ಹೇಳಲಾಗ್ತಾ ಇದೆ. ನೋಡೋಣ ಯಾವಾಗ ಮಾಡ್ತಾರೆ, ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಒಂದು ಹೊಸ ಟಾರಾ ಅನ್ನುವಂಥ ಒಂದು ಚಿಪ್ಪನ್ನು ತೊಗೊಂಬಂದಿದ್ದಾರೆ. ಸೊ ಇದೇನಪ್ಪ ಅಂತಂದರೆ ನಮಗೆ ಸೂಪರ್ ಫಾಸ್ಟ್ ಇಂಟರ್ನೆಟ್ಟನ್ನು ವೈರ್ಲೆಸ್ ಮುಖಾಂತರ ಲೈಟ್ ಬೀಮನ್ನು ಯೂಸ್ ಮಾಡಿಕೊಂಡು ಕೊಡುತ್ತಂತೆ. ಯಾವ ರೀತಿ ಸ್ಟಾರ್ಲಿಂಕು ಮತ್ತು ಲೈಫೈ ಕೆಲಸವನ್ನು ಮಾಡುತ್ತೆ ಆ ರೀತಿ ಈ ಒಂದು ಟೆಕ್ನಾಲಜಿ ಕೆಲಸವನ್ನು ಮಾಡುತ್ತಂತೆ. ಸೊ ಏನಪ್ಪ ಅಂದರೆ ನಂಗೆ ಅನ್ನಿಸ್ತಂಗೆ ಇದು ಸ್ಯಾಟಲೈಟ್ ಕನೆಕ್ಟಿವಿಟಿಗೆ ತುಂಬ ಹೆಲ್ಪ್ ಆಗ್ಬೋದು ಆಯಿತಾ. ಸುಮಾರು 20 GB/s ಲೆವೆಲ್ನ ಸ್ಪೀಡನ್ನು ವೈರ್ಲೆಸ್ಲಿ ಕೊಡಬಲ್ಲಂಥ ಕೆಪಾಸಿಟಿ ಇದೆಯಂತೆ. ಡೈರೆಕ್ಟ್ಲಿ ನಮ್ಮ ಫೋನಿಗೆ ಇದು ಬರಬಹುದು. ನೋಡೋಣ ಫ್ಯೂಚರ್ನಲ್ಲಿ ನಂಗೆ ಅನ್ನಿಸ್ತಂಗೆ ಟವರ್ಗಳ ಅವಶ್ಯಕತೆನೇ ಇರೋಲ್ಲ ಅಂತ ಕಾಣುತ್ತೆ. ಡೈರೆಕ್ಟ್ ನಮ್ಮ ಫೋನಿಗೆ ಸ್ಯಾಟಲೈಟಿಂದ ಕನೆಕ್ಟಿವಿಟಿ ಸಿಗುತ್ತೆ, ಇಂಟರ್ನೆಟ್ನ ಕಾಲ್ಸ್ನೆಲ್ಲ ಮಾಡ್ಕೋಬೋದು. ಜಗತ್ತಿನ ಯಾವ ಮೂಲೆಗೆ ಹೋದರೂ ಸಹ, ನಾವು ಕಾಡ್ಗೆ ಹೋದ್ರು ಎಲ್ಲೇ ಹೋದ್ರೂ ಸಹ ಸಿಗೋ ಸಾಧ್ಯತೆ ಇರುತ್ತೆ. ನೋಡೋಣ ಯಾವ ಬರುತ್ತದು ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಆಪಲ್ನವರು ಹೊಸ M4 MacBook Airನ್ನು ಲಾಂಚ್ ಮಾಡಿದ್ದಾರೆ. 2 ಸ್ಕ್ರೀನ್ ಸೈಜಲ್ಲಿ ಲಾಂಚ್ ಮಾಡಿದ್ದಾರೆ. ಒಂದು 13.6 ಇಂಚು, ಇನ್ನೊಂದು 15.3 ಇಂಚು. ಇದರಲ್ಲಿ ನಮಗೆ ವೈಫೈ 6E, ಬ್ಲೂಟೂತ್ 5.3, M4 ಚಿಪ್ಪು, 16 ನ್ಯೂರಲ್ ಎಂಜಿನ್ ಕೋರ್ಗಳು ನಮಗೆ ಸಿಗುತ್ತೆ. ಮತ್ತು 4 ಸ್ಪೀಕರ್ ಅಂತೆ, 35 ವ್ಯಾಟಲ್ಲಿ ಚಾರ್ಜ್ ಆಗುತ್ತಂತೆ. 13.6 ಇಂಚಿಂದು 99,900 ರೂಪಾಯಿ, 1 ಲಕ್ಷ ರೂಪಾಯಿ. 15.3 ಇಂಚಿಂದು 1,25,000 ರೂಪಾಯಿ ಆಗುತ್ತೆ. ಮ್ಯಾಕ್ಬುಕ್ಕಿಗೆ ಇದ್ರ ಬಲ್ಲ ನಂಗೆ ಅನ್ನಿಸ್ತಂಗೆ ಮ್ಯಾಕ್ ಮಿನಿನ ತಗೋಬೋದಪ್ಪ. ಆರಾಮಾಗಿ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಎಲ್ಲಿ ಬೇಕಾದ್ರೆ ಅದನ್ನು ತಗೊಂಡೋಗ್ಬೋದು. ಬಟ್ ಡಿಸ್ಪ್ಲೇ ಬೇಕಾಗುತ್ತೆ. ನೋಡಿ ನಿಮ್ಮ ಪ್ರಿಯಾರಿಟಿ ತೊಗೊಳ್ಳೋರು. ಇನ್ನು ಇದಾದ ನಂತರ iPhone 17 Air ಏನು ಥಿನ್ನೆಸ್ಟ್ ಐಫೋನ್ ಬರುತ್ತೆ, ಅದು 2025ರಲ್ಲೇ ಲಾಂಚ್ ಆಗುತ್ತಂತೆ. ಈ ವರ್ಷನೇ ಲಾಂಚ್ ಆಗುತ್ತಂತೆ. ಸೊ ಇದರಲ್ಲಿ ನಮಗೆ ಸ್ಲಿಮ್ ಡಿಸೈನು, ಬಯೋನಿಕ್ A19 ಚಿಪ್ ಇರುತ್ತಂತೆ. ಸೊ ಹೈ ಡೆನ್ಸಿಟಿ ಬ್ಯಾಟ್ರಿಯ ಜೊತೆಗೆ ಇದು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸಿಲಿಕಾನ್ ಕಾರ್ಬೈಡ್ನೇ ಹಾಕಬಹುದು ಮೋಸ್ಟ್ಲಿ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. ನಂಗೆ ಅನಿಸ್ದಾಗ 1 ಲಕ್ಷಕ್ಕೆ ಲಾಂಚ್ ಮಾಡೋ ಸಾಧ್ಯತೆ ಇರುತ್ತೆ. ನೋಡೋಣ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ರಿಯಲ್ಮಿನವರು P3 Ultra 5G ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ನಾನು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಇದರಲ್ಲಿ ನಮಗೆ ಡೈಮೆನ್ಸಿಟಿ 8300 ಸೀರೀಸ್ನ ಪ್ರೊಸೆಸರ್ ಇರಬಹುದಾ ಅಂತ. ಜೊತೆಗೆ ಒಂದು ಹೊಸ ಪ್ರೊಸೆಸರ್, ಆ ಸೀರೀಸಿಂದ ಒಂದು ಹೊಸ ಪ್ರೊಸೆಸರ್ ಅಂತ ಆಯಿತಾ. 8300 ಏನೇನೋ ಬೇರೆ ಬೇರೆ ನಂಬರ್ ಹಾಕ್ಬಿಟ್ಟು ಅದು ಇದು ಸಣ್ಣ ಪುಟ್ಟ ಚೇಂಜ್ ಮಾಡಿ ಲಾಂಚ್ ಮಾಡ್ಬೋದು. ಈ ಫೋನ್ ನೋಡೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ನೋಡೋಣ. P ಸೀರೀಸು ರಿಯಲ್ಮಿ ತುಂಬ ಕ್ಲಿಕ್ ಆಗ್ತದೆ. ಒಳ್ಳೆ ಕಾಂಪಿಟೇಟಿವ್ ಪ್ರೈಸ್ಗೂ ಕೂಡ ಫಿಕ್ಸ್ ಮಾಡ್ತಾಯಿದ್ದಾರೆ. ನೋಡೋಣ ಇದೆಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು ಶಾಮಿ ಅವರು ಫೈನಲಿ ಗ್ಲೋಬಲ್ ಆಗಿ ಶಾಮಿ 15 ಅಲ್ಟ್ರಾನ ಲಾಂಚ್ ಮಾಡಿದ್ದಾರೆ ಆಯಿತಾ. ಗ್ಲೋಬಲ್ ವೇರಿಯಂಟನ್ನು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿಕೊಂಡ್ರೆ 1,36,000 ರೂಪಾಯಿ ಆಗುತ್ತಂತೆ. ನನಗೇನೋ ನಮ್ಮ ದೇಶದಲ್ಲಿ ಇಷ್ಟಕ್ಕೆ ಲಾಂಚ್ ಆಗೋದು ಡೌಟು ಗುರು. ಯಾವನ್ ತಗೋತಂಗುರು MI ಫೋನ್ಗೆ ಇಷ್ಟೊಂದು ಕೊಟ್ಬಿಟ್ಟು. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸಖತ್ ಸ್ಪೆಸಿಫಿಕೇಷನು, ಬೆಂಕಿ ಕ್ಯಾಮ್ರಾ ಎಲ್ಲ ಇದೆ. 8Li2 200 MP ಕ್ಯಾಮ್ರಾ, 5400 mAh ಕೆಪಾಸಿಟಿ ಬ್ಯಾಟ್ರಿ, ಸಖತ್ ಸ್ಪೆಸಿಫಿಕೇಷನ್ ಇದೆ. ಕ್ಯಾಮ್ರಾ ಏನೋ ಸಖತ್ತಾಗಿದೆಯಂತೆ. ನೋಡೋಣ ಲಾಂಚ್ ಆದರೆ ಏನಾರ ಮಾಡಿ ತರಿಸ್ಬಿಟ್ಟು ವಿಡಿಯೋ ಮಾಡೋಣ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳಿಯೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.